ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದರ್ಶನ್ಗೆ ಕಂಟಕ. ಈಗ ಐಪಿಸಿ 302 ಸಾಕ್ಷಿ ನಾಶ, 201 ಅನ್ವಯದಂತೆ ಶಿಕ್ಷೆ ಆದಲ್ಲಿ ಕೇಸ್ನಲ್ಲಿ ದರ್ಶನ್ಗೆ ಜೀವಾವಧಿ ಶಿಕ್ಷೆ ಆಗುತ್ತಾ ಎನ್ನುವಂತ ಪ್ರಶ್ನೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಪೊಲೀಸರು ಆರೋಪಿಗಳ ಹಾಗೂ ದರ್ಶನ್ ನಡುವೆ ಸಂಪರ್ಕ ಯಾವಾಗಿಂದ ಇದೆ, ಕಾಲ್ ಡೀಟೇಲ್ಸ್ ಪಡೆಯಲು ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಪವಿತ್ರ ಗೌಡಗೆ ಬಂದ ಮೆಸೇಜ್ ಏನು, ಯಾವಾಗಿನಿಂದ ಬರ್ತಿದೆ ಎನ್ನುವಂತ ಪ್ರಶ್ನೆ. ಮೆಸೇಜ್ಗಳ ಮಾಹಿತಿಯನ್ನ ಪಡೆದಿದ್ದಾರೆ ಪೊಲೀಸರು. ದರ್ಶನ್, ಪವಿತ್ರ ಮತ್ತು ಆರೋಪಿಗಳ ಕಾಲ್ ಡೀಟೇಲ್ಸ್ ಪಡೆಯಲಿರುವಂತಹ ಪೊಲೀಸರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ಗೆ ದೊಡ್ಡ ಕಂಟಕ ಎದುರಾಗಿದೆ. ಈಗಾಗಲೇ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಅದರ ಬೆನ್ನಲ್ಲೇ ಪವಿತ್ರ ಗೌಡ ಅವರನ್ನು ಕೂಡ ಪೊಲೀಸರು ಬಂಧನ ಮಾಡಿದ್ದಾರೆ. ಐಪಿಸಿ 302 ಸಾಕ್ಷಿ ನಾಶ, 201 ಅನ್ವಯ ಆದ್ರೆ ಶಿಕ್ಷೆ ಏನಾಗಲಿದೆ, ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಜೀವಾವಧಿ ಶಿಕ್ಷೆ ಆಗಿಬಿಡುತ್ತಾ ಎನ್ನುವಂತ ಪ್ರಶ್ನೆ. ಈಗಾಗಲೇ ಪೊಲೀಸರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಚಿತ್ರದುರ್ಗದಿಂದ ಕರೆತಂದು ರೇಣುಕಾಸ್ವಾಮಿಯನ್ನ ಮರ್ಡರ್ ಮಾಡಲಾಗಿದೆ ಎನ್ನುವ ಆರೋಪಿಗಳು ನೇರವಾಗಿ ಸ್ಫೋಟಕ ಮಾಹಿತಿಯನ್ನ ಹೊರಬಿಟ್ಟಿದ್ದಾರೆ. ನಟ ದರ್ಶನ್ ಅವರ ಸೂಚನೆಯ ಮೇರೆಗೆ ಕೊಲೆ ಮಾಡಲಾಗಿದೆ, ಬಲವಾದ ಆಯುಧಗಳಿಂದ ದರ್ಶನ್ ಎದುರೇ ಕೊಲೆ ಮಾಡಲಾಗಿದೆ ಅಂತ ಆರೋಪಿಗಳು ಆರೋಪವನ್ನ ಮಾಡ್ತಿದ್ದಾರೆ. ಹೀಗಾಗಿ ಪೊಲೀಸರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಆರೋಪಿಗಳ ಮತ್ತೆ ದರ್ಶನ್ ನಡುವೆ ಯಾವಾಗಿಂದ ಸಂಪರ್ಕ ಇದೆ, ಇವರ ಕಾಲ್ ಡೀಟೇಲ್ಸ್ ಪಡೆಯಲು ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಏನೋ ಪವಿತ್ರ ಗೌಡಗೆ ಬಂದ ಮೆಸೇಜ್ ಏನೇನು, ಯಾವಾಗಿಂದ ಪವಿತ್ರ ಗೌಡಗೆ ಮೆಸೇಜ್ ಬರ್ತಿದೆ, ಯಾಕಂತಂದ್ರೆ ಪವಿತ್ರ ಗೌಡಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಿದೆ. ಹೀಗಾಗಿ ಪವಿತ್ರ ಗೌಡ ಅವರ ಕೈವಾಡ ಇದೆ ಎನ್ನುವಂತ ಆಧಾರದ ಬೆನ್ನಲ್ಲಿ ಅವರನ್ನು ಕೂಡ ಈಗಾಗಲೇ ಪೊಲೀಸರು ಬಂಧನ ಮಾಡಿದ್ದಾರೆ. ಇವೆಲ್ಲ ಮೆಸೇಜ್ ಮಾಹಿತಿಯನ್ನ ಪೊಲೀಸರು ಪಡೆದಿದ್ದಾರೆ. ದರ್ಶನ್, ಪವಿತ್ರ ಗೌಡ ಮತ್ತು ಆರೋಪಿಗಳ ಕಾಲ್ ಡೀಟೇಲ್ಸ್ ನ ಅಧಿಕಾರಿಗಳು ಪಡೆದಿದ್ದಾರೆ. ಒಂದು ಕಡೆ ದರ್ಶನ್ ಬಂಧನ ಆಗಿದೆ, ಪವಿತ್ರ ಗೌಡ ಅರೆಸ್ಟ್ ಆಗಿದ್ದಾರೆ. 10 ಜನ ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಬಂಧನ ಮಾಡಿದ್ದಾರೆ. ಈ ಬಗ್ಗೆ ಗಂಭೀರವಾಗಿ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಾರೆ. ಇನ್ನೊಂದೆಡೆ ದರ್ಶನ್ ಅಭಿಮಾನಿಯನ್ನೇ ಕೊಲೆ ಮಾಡಿಸಿದ್ರ ಎನ್ನುವಂತ ಪ್ರಶ್ನೆ ಈಗ ಎದುರಾಗುಬಿಟ್ಟಿದೆ. ಒಂದು ಪಕ್ಷದಲ್ಲಿ ದರ್ಶನ್ ಎಲ್ಲಾದ್ರೂ ಈ ಪ್ರಕರಣದಲ್ಲಿ ಸಾಬೀತಾದ್ರೆ ಅವರ ಕೈವಾಡ, ದರ್ಶನ್ಗೆ ಜೀವಾವಧಿ ಶಿಕ್ಷೆ ಆಗುತ್ತಾ ಎನ್ನುವಂತ ಮತ್ತೊಂದು ಪ್ರಶ್ನೆ.